ಈಗ ನೀವು ಬಿ ಡಿ ಎ ಸೈಟ್ ಓನರ್ ಅಲ್ಲ, ನೀವು ಜಿ ಬಿ ಅಂಡರ್ ಇಲ್ಲಿರೋ ಒಂದು ಪ್ರಾಪರ್ಟಿ ಆಗಿದೆ. ಸರ್ವೆ ನಂಬರ್ 85 ವಿಲೇಜ್ ಮ್ಯಾಪಲ್ಲಿ ಈ ರೀತಿ ಸ್ಕೆಚ್ ಇದೆ ಜಮೀನಿಗೆ. ಅದೇ ದಿಶಾಂಕಲ್ಲಿ ನಾವು ಸರ್ವೆ ನಂಬರ್ 85 ನೋಡಿದ್ರಿ ಅಂದಾಗ ಈ ರೀತಿ ಬರ್ತಾ ಇದೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ನ ನೀವು ಪರ್ಚೇಸ್ ಮಾಡಬೇಕು ಅಂದಾಗ ಫ್ಲಾಟ್ಗೆ ಅಂತ ಒಂದು ನಂಬರ್ ಇರುತ್ತೆ. ಆ ಅಪಾರ್ಟ್ಮೆಂಟ್ ನ ಕನ್ಸ್ಟ್ರಕ್ಟ್ ಮಾಡುವಾಗ ಆ ಅಪಾರ್ಟ್ಮೆಂಟ್ ಅಲ್ಲಿರುವ ಸೈಟ್ಗೆ ಅಂತ ಒಂದು ಸೈಟ್ ನಂಬರ್ ಇರುತ್ತೆ. ಅದೇ ರೀತಿ ಒಂದು ಜಮೀನಲ್ಲಿ ಒಂದು ಸೈಟ್ ತಗೋಬೇಕು ಅಂದಾಗ ಆ ಜಮೀನಿನ ನಂಬರ್ ಇರುತ್ತೆ. ಈ ರೀತಿ ಒಂದರ ರಿಲೇಟೆಡ್ ಒಂದು ಡಾಕ್ಯುಮೆಂಟು ಒಂದು ನಂಬರು ರಿಫ್ಲೆಕ್ಷನ್ ಆಗಲೇಬೇಕು, ಆವಾಗಲೇ ಆ ಡಾಕ್ಯುಮೆಂಟ್ಗೆ ವ್ಯಾಲಿಡ್ ಬರೋದು. ಇತ್ತೀಚೆಗೆ ಎಷ್ಟೋ ಜನ ಸರ್ವೆ ನಂಬರ್ನ ಕರೆಕ್ಟಾಗಿ ನೋಡಿಲ್ಲದೆ, ತಿಳ್ಕೊಂಡಿಲ್ಲದೆ, ಡಾಕ್ಯುಮೆಂಟ್ ಸೀರೀಸ್ಗಳಲ್ಲಿ ನಂಬರ್ ರಿಫ್ಲೆಕ್ಷನ್ ನೋಡಿಲ್ಲದೆ ಯಾವ ಭರವಸೆ ಮೇಲೆ ಈ ಥರದ ಪ್ರಾಪರ್ಟಿಗಳನ್ನ ನೀವು ಖರೀದಿ ಮಾಡ್ತೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾಳೆ ದಿನ ಉದಾಹರಣೆಗೆ ಒಂದು ಅಪಾರ್ಟ್ಮೆಂಟ್ನ ನೀವು ಖರೀದಿ ಮಾಡಿದ್ದೀರಾ, ಒಂದು ಫ್ಲ್ಯಾಟ್ನ ನೀವು ಖರೀದಿ ಮಾಡಿದ್ದೀರಾ, ಅದರಲ್ಲಿ ಅನ್ಡಿವೈಡೆಡ್ ಶೇರ್ ಅಂತ ಕೊಡ್ತಾರೆ. ಇದು ಯಾವಾಗಪ್ಪ ಇಂಪ್ಲಿಮೆಂಟೇಷನ್ ಬರುತ್ತೆ ಅಂದಾಗ ಆ ಅಪಾರ್ಟ್ಮೆಂಟ್ನ ಡೆಮಾಲಿಷನ್ ಮಾಡುವಾಗ ಅನ್ಡಿವೈಡೆಡ್ ಶೇರ್ ಅಂದರೆ ಜಾಗದಲ್ಲಿ ನಿಮಗೆ ಎಷ್ಟು ಅಡಿಗಳನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ವರ. ಅದೇ ರೀತಿನೇ ಈ ಜಾಗ ಸರ್ವೆ ನಂಬರು, ಸೈಟ್ ನಂಬರು ಕರೆಕ್ಟಾಗಿ ಇದ್ರೇನೆ ನಿಮಗೆ ಆ ಅನ್ಡಿವೈಡೆಡ್ ಶೇರ್ ಸಿಗೋದು. ಈ ಅನ್ಡಿವೈಡೆಡ್ ಶೇರ್ ಸಿಗಬೇಕು ಅಂದಾಗ ನಿಮ್ಮ ಡಾಕ್ಯುಮೆಂಟಲ್ಲಿರುವ ಸೈಟ್ ನಂಬರು, ಸರ್ವೆ ನಂಬರು ಮ್ಯಾಚ್ ಆಗಬೇಕು. ಯಾವತ್ತೋ ಬರೋ ಪ್ರಾಬ್ಲಮ್ನ ಇವತ್ತೇ ಏನಕ್ಕೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊಬೇಕು ಅಂತ ಯೋಚನೆ ಮಾಡಿದ್ರಿ ಅಂದಾಗ ಮುಂದಿನ ದಿನಗಳಲ್ಲಿ ಏನು ಸೇಫ್ಟಿ ಬೇಕು ಅಂದಾಗ ಈಗಲೇ ನೀವು ಪಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಬೇಕು. ಪಿಕಾಕ್ಷನ್ನ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿಲ್ಲ ಅಂದಾಗ ಸಮಸ್ಯೆ ಬಂದಾಗ ಎದುರಿಸೋಕ್ಕೆ ಯಾವುದೇ ಥರದ ರಿಲೇಟೆಡ್ ಡಾಕ್ಯುಮೆಂಟ್ ಇಲ್ಲ ಅಂದಾಗ ನೀವು ಹೂಡಿಕೆ ಮಾಡಿ ವಾಸವಾದ ಜಾಗದ ವ್ಯಾಲ್ಯೂನೂ ಇಲ್ಲ ಅಂತ ನಾನು ಅನ್ಕೊತೀನಿ. ಸೊ ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ನ ಬರ್ಸ್ಕೊಬೇಕು ಅಂತಾನೆ ನಾನು ಗೊತ್ತಿನಂಗೆ ಒಂದೊಂದೇ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಿಮಗೂ ವ್ಯಾಲಿಡ್ ಆಗಿದೆ ಅಂದ್ಕೊಂಡೆ ಇಷ್ಟು ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಚಾನಲ್ಗೆ ಹೊಸದಾಗಿ ವಿವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಿಳಿಸಿದ ಮಾಹಿತಿ ಹೇಗಿದೆ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಯೂಸ್ಫುಲ್ ಆಯಿತು ಅಂದಾಗ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹೋಗ್ತಾ ಇದ್ದೀನಿ. ಟೈಟಲು ತಮ್ಮನೆಲ್ಲ ನೋಡಿರ್ತೀರಾ. ನಾನಿವತ್ತು ಹಂಚ್ಕೊತಾ ಇರುವ ಮಾಹಿತಿ ಪ್ರದೇಶ ಯಾವುದಪ್ಪ ಅಂದಾಗ ಉತ್ತರಹಳ್ಳಿ ಲಿಮಿಟ್ಸು, ಉತ್ತರಹಳ್ಳಿ ವಿಲೇಜು. ಉತ್ತರಹಳ್ಳಿ ವಿಲೇಜಲ್ಲಿ, ಉತ್ತರಹಳ್ಳಿ ಲಿಮಿಟ್ಸಲ್ಲಿ ನಿಮ್ಮ ಪ್ರಾಪರ್ಟಿ ಇದೆಯಾ, ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ನೀವು ಏನಾದರೂ ಉತ್ತರಹಳ್ಳಿ ವಾಸಿಯಾಗಿದ್ದರೆ ನಿಮ್ಮ ಸೈಟ್ ನಂಬರು, ಸರ್ವೆ ನಂಬರು ಚೆಕ್ ಮಾಡ್ಕೊಳ್ಳಿ. ಅದನ್ನು ದಿಶಾಂಕಲ್ಲಿ ಮ್ಯಾಚ್ ಮಾಡಿ ನಿಮ್ಮ ಸರ್ವೆ ನಂಬರು ಹಾಗೂ ದಿಶಾಂಕಲ್ಲಿರುವ ಸರ್ವೆ ನಂಬರು ಮ್ಯಾಚ್ ಆಗ್ತಾ ಇದೆಯಾ ಅಂತ. ಸಪೋಸ್ ಮ್ಯಾಚ್ ಆಗ್ತಾ ಇತ್ತು ಅಂದಾಗ ನೀವು ಆರಾಮಾಗಿ ಸೇಫ್ಟಿಯಾಗಿದ್ದೀರಾ ಅಂತ ಅರ್ಥ. ನಿಮ್ಮ ಸೈಟಿನ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಏನಿದೆ ಅಂತ ತಿಳಿಸದೆ ಚೆಕ್ಕು ಬಂದಿಯ ಕತೆ. ಈ ಸೈಟ್ ನಂಬರ್ಗೆ ಅಕ್ಕಪಕ್ಕದ ನಂಬರ್ ಮ್ಯಾಚ್ ಆಗಬೇಕು. ಮ್ಯಾಚ್ ಆಯಿತು ಅಂದಾಗ ಸೈಟಿನ ರಕ್ಷಣೆ. ಅದೇ ಥರನೇ ಆ ಸೈಟಿಗೆ ಒಂದು ಸರ್ವೆ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ಸರ್ವೆ ನಂಬರ್ಗೂ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಸರ್ವೆ ನಂಬರ್ ಇದು ಅಂತ ಮ್ಯಾಚ್ ಆಗಬೇಕು. ಈ ರೀತಿ ನೀವು ಉತ್ತರಹಳ್ಳಿ ವಾಸಿಯಾಗಿದ್ದರೆ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟು ತೆಗೀರಿ, ಶೆಡ್ಯೂಲಲ್ಲಿ ಓದಿ, ಹಾಗೂ ನಿಮ್ಮ ಸರ್ವೆ ನಂಬರು, ಸೈಟ್ ನಂಬರು, ಅಕ್ಕಪಕ್ಕದ ನಂಬರ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಸಪೋಸ್ ಎಲ್ಲ ಮ್ಯಾಚ್ ಆಗ್ತಾ ಇತ್ತು ಅಂದಾಗ ನಿಮಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತ. ಸಪೋಸ್ ಮ್ಯಾಚ್ ಆಗಲಿಲ್ಲ ಅಂದಾಗಲೇ ಸಮಸ್ಯೆ ಶುರು ಆಯಿತು ಅಂತ. ಯಾಕಂದರೆ ಒಂದು ಪ್ರಾಪರ್ಟಿನ ನೀವು ಡಿಸ್ಪೋಸ್ ಮಾಡಬೇಕು ಅಂತ ಅಂದ್ಕೊಂಡು ಡಿಸ್ಪೋಸ್ಗಿಟ್ಟಾಗ ಈ ಥರದ ಇಶ್ಯೂಗಳು ಎದ್ದೊಳುತ್ತೆ. ಆವಾಗ ನಿಮ್ಮ ವ್ಯಾಲ್ಯೂನ, ಅಂದರೆ ಪ್ರಾಪರ್ಟಿಯ ವ್ಯಾಲ್ಯೂನ ಇಳಿಸ್ಬಿಡ್ತಾರೆ. ಇದೇ ಉತ್ತರಹಳ್ಳಿ ವಿಲೇಜಲ್ಲಿ ಬಿ ಡಿ ಎ ಸೈಟ್ ಓನರ್ಗಳು ನೀವಿದ್ದೀರಲ್ಲ, ನಿಮಗೂ ಇದೊಂದು ಕಿವಿ ಮಾತು. ದಯವಿಟ್ಟು ನಿಮ್ಮ ಸರ್ವೆ ನಂಬರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಇರುವ ಪ್ರೆಸೆಂಟ್ ಸರ್ವೆ ನಂಬರು ಹಾಗೂ ಡಾಕ್ಯುಮೆಂಟಲ್ಲಿ ಹಾಕಿರುವ ಸರ್ವೆ ನಂಬರು ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಮ್ಯಾಚ್ ಆಗಿಲ್ಲ ಅಂದಾಗ ಪರಿಹಾರ ಏನು ಅಂತ ಈಗಲೇ ಕಂಡುಹಿಡ್ಕೊಂಡು ಪಿಕಾಕ್ಷನ್ನ ತಗೊಳ್ಳಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ.
ಸೈಟ್ ಓನರ್ಗಳು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಸೇರಿ ಹೇಳ್ತಾ ಇರೋದು. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋಲಿ ಕಮೆಂಟ್ಗಳು ಜಾಸ್ತಿ ಬಂತು ಅಂದರೆ ವಿತ್ ಎವಿಡೆನ್ಸು ವಿತ್ ಪ್ರೂಫು ನಾನು ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಏನಕ್ಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿನ ನೀವು ಬಿ ಡಿ ಎ ಸೈಟು ಅಂದ್ಕೊಂಡಿರೋರಿಗೆ ಈಗ ಅದು ಬಿ ಡಿ ಎ ಸೈಟ್ ಇಲ್ಲ, ಜಿ ಬಿ ಎ ಅಂಡರಲ್ಲಿ ಬಂದ್ಬಿಟ್ಟಿದೆ. ಜಿ ಬಿ ಎ ಯಾವುದನ್ನ ಫಾಲೋ ಮಾಡುತ್ತೆ ಅನ್ನೋದನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ.